ಸಿದ್ಧಮಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ನಾರಾಯ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇಬರಂ ತಂತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅನ್ನುವ ಸಾಲಿನ ಹಿಂದೆ ಸಾಗಿ ಅನೇಕ ಸಂಗತಿಗಳನ್ನ ಆಚಾರ್ಯರು ನಮಗೆ ತಿಳಿಸಲೇಬೇಕಾದ ಕೆಲವು ಮುಖ್ಯಾಂಶಗಳನ್ನ ನಿರೂಪಣೆ ಮಾಡಿದ್ರು. ಅದರಲ್ಲಿ ಬಹಳ ಮುಖ್ಯವಾಗಿ ದೇಹತ್ಯಾಗದ ಪರಿಸ್ಥಿತಿ ಅಂತನ್ನುವುದು ಬಹಳ ಮುಖ್ಯವಾದ ಘಟ್ಟವಾಗುತ್ತೆ ಮುಂದಿನ ಜನ್ಮಕ್ಕೆ ಸಂಬಂಧಪಟ್ಟಂತೆ. ಅಂತ್ಯಕಾಲದಲ್ಲಿ ಪ್ರಾರಬ್ಧ ಒಂದು ಅನಿವಾರ್ಯವಾಗಿ ಇದ್ದು ಅವನಿಗೆ ಅನುಭವಿಸುವುದು ಬಾಕಿ ಇದ್ರೆ ಮಾತ್ರ ಅವನಿಗೆ ಜೀವಮಾನ ಪೂರ್ತಿ ಎಲ್ಲ ಸಾಧನೆಯನ್ನ ಮಾಡಿಯೂ ಕೂಡ ಆ ಹೊತ್ತಿಗೆ ನೆನಪಾಗದೆ ಹೋಗ್ಬೋದು. ಅದು ಬಹಳ ಅಪರೂಪದ ಸಂಗತಿ ಅಂತ. ಆದ್ರೆ ನಾವು ಅಂದ್ರೆ ದಾರಿಯುದ್ದಕ್ಕೂ ಹೇಳಿಕೊಂಡದ್ದು ಕಮ್ಮಿಯಾಗಿ ಒಂದ್ 4 ಸರ್ತಿ ಮಾಡಿ ನೋಡಿ ನಾನು ಎಷ್ಟು ಮಾಡಿದ್ರು ಕೂಡ ಕೊನೆಯ ಸಂದರ್ಭದಲ್ಲಿ ನನಗೆ ದೇವರ ನೆನಪಾಗ್ಲಿಲ್ಲ ಅಂತ ನಾವು ಹೀಗೆ ದೂರು ಕೊಟ್ರೆ ಅವರು ಸದಾ ತದ್ಭಾವ ಭಾವಿತ ಅನ್ನುವ ಮಾತನ್ನ ನಾವು ಗಮನಿಸಿಲ್ಲ ಅಂತ ಗೊತ್ತಾಗುತ್ತೆ. ಜೀವಿಗೆ ಸಾಧನೆಯ ಪರ್ವ ಹೆಚ್ಚಿನ ಪ್ರಮಾಣದಲ್ಲಿ ನಡೆದಿದೆ ಅಂದ್ರೆ ಆವಾಗ ಅದು ಬೆಳಕಿನ ದಾರಿಯಾಗಿ ತಾನೇ ಅತ್ಯಂತ ಈ ಕತ್ಲೆ ಇದ್ರೆ ಸಣ್ಣ ದಾರಿಯು ಕೂಡ ತುಂಬಾ ಉದ್ದ ಅನ್ಸ್ಬಿಡುತ್ತೆ ಹುಡ್ಕೊಂಡು ಹೋಗೋಷ್ಟ್ರಲ್ಲಿ. ಅದೇ ದಾರಿಯಲ್ಲಿ ಒಂದು ಬೆಳಕು ಸರಿಯಾಗಿದ್ದು ಏನಿದೆ ಕಾಲಡಿಯಲ್ಲಿ ಏನಿಲ್ಲ, ಆ ಕಡೆ ಈ ಕಡೆ ಎಂತಾಗತ್ತೆ ಎಂತಾಗಲ್ಲ, ಮೇಲಿಂದ ಏನ್ ಬೀಳತ್ತೆ ಬೀಳಲ್ಲ ಅನ್ನೋದು ಸ್ಪಷ್ಟವಾಗಿ ಆದಾಗ ಹೆಜ್ಜೆಯಲ್ಲಿ ಧೃತಿಗೆಡುವ ಪರಿಸ್ಥಿತಿ ಇಲ್ಲದೆ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿಕೊಂಡು ಆ ಟನೆಲ್ ಅನ್ನ ನಾವು ಸುಲಭದಲ್ಲಿ ದಾಟ್ಲಿಕ್ಕಾಗತ್ತೆ. ಹಾಗೆ ಒಬ್ಬ ಸಾಧಕನಿಗೆ ನಿರಂತರ ಭಗವನ್ನಾಮ ಸ್ಮರಣೆ ಇತ್ತು ಅಂತಾದಾಗ ಆ ಹೊತ್ತಿಗೂ ಅದು ಬೆಳಕನ್ನ ಚೆಲ್ಲಿ ಅವನ ದಾರಿಯನ್ನ ಮಾಡುತ್ತೆ. ಆದ್ರಿಂದಾಗಿ ಭಾವನಾ ಅನ್ನುವ ಶಬ್ದದ ಹಿನ್ನೆಲೆಯಲ್ಲಿ ನಿರಂತರ ಸಂಸ್ಕಾರದ ಫಲವಾಗಿ ಇವನು ಅದನ್ನ ನೆನಪಿಸ್ಕೊಂಡು ಮಾಡದೇ ಇದ್ರು ತಾನಾಗಿ ಯಾರಾದ್ರೂ ದೊಡ್ಡವರು ಕಂಡಾಗ ಅವರಿಗೊಂದ್ ಬಗ್ಗೆ ನಮಸ್ಕಾರ ಮಾಡಿ ಭಗವಂತನ ನಾಮಸ್ಮರಣೆ ಮಾಡುವುದು ಅಭ್ಯಾಸ ಆಗಿದ್ರೆ ಎಂತ ಪ್ರಸಂಗ ಬಂದಾಗ್ಲೂ ಏನ್ ಸ್ಟೇಜ್ ಅಲ್ಲಿ ಇರ್ಲಿ ಎಲ್ಲಿರ್ಲಿ ಎಲ್ಲಿ ಕಂಡ್ರು ಒಂದು ಬಗ್ಗೆ ನಮಸ್ಕಾರ ಮಾಡೋದು ಅವನಿಗೊಂದು ಅಭ್ಯಾಸ ಆಗಿರುತ್ತೆ. ಈ ಅಭ್ಯಾಸ ಅತಿ ವಾಸನ ಅಂತ ಅತ್ಯಂತ ಹೆಚ್ಚಿನ ಸಂಸ್ಕಾರವಾಗಿರುತ್ತೆ. ಅಪ್ರಯತ್ನವಾಗಿ ದೇವರನ್ನು ಕಂಡಾಗ ತಲೆಬಾಗಿ ನಮಸ್ಕರಿಸುವ, ದೊಡ್ಡವರನ್ನು ಕಂಡಾಗ ಗೌರವಿಸುವ ಒಂದು ಸಹಜ ಪ್ರವೃತ್ತಿ ಆ ವ್ಯಕ್ತಿಯಲ್ಲಿ ಬರುತ್ತೆ. ಇದು ನಾವು ಹಿಂದೆ ನೋಡಿದ್ದ ಸಂಗತಿ. ಮುಂದೆ ಅಭ್ಯಾಸ ಯೋಗ ಯುಕ್ತೇನ ಚೇತಸ ಅನನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಈ ಸದಾ ತದ್ಭಾವ ಭಾವಿತ ಅಂತ ಹಿಂದೆ ಹೇಳಿದ ಶಬ್ದವನ್ನೇ ಸ್ಪಷ್ಟಯತಿ ಇನ್ನಷ್ಟು ಬಿಡಿಸಿ ಹೇಳ್ತಾ ಇದ್ದಾರೆ. ನಾನು ಅಭ್ಯಾಸ ಅನ್ನುವ ಶಬ್ದವನ್ನೇನು ಹೇಳಿದೆ ಅದು ಅತಿಯಾದ ವಾಸನ ಅನ್ನುವ ಹಿನ್ನೆಲೆಯಲ್ಲಿ ಹೊರಟ ಶಬ್ದ. ಅದಕ್ಕೆ ಹೇಳಿದ್ದ ಆಚಾರ್ಯರು, ಕೃಷ್ಣನೇ
ಈ ಡೌಟ್ ಬರುತ್ತೆ ಅಂತ ಗೊತ್ತಾಗಿ ಅತಿವಾಸನೆ ಅಥವಾ ಅದು ಹೇಗೆ ನಮಗೆ ಅನುಭವದಲ್ಲಿದೆ ಅನ್ನೋದನ್ನ ಈ ಶ್ಲೋಕದ ಮೂಲಕ ಹೇಳ್ತಾ, ಅನನ್ಯಗಾಮಿನ ಚೇತಸ. ಆ ಅನನ್ಯಗಾಮಿತ್ವ ಬರುವುದು ಹೇಗೆ ಅಂದ್ರೆ ಅಭ್ಯಾಸ ಯೋಗ ಯುಕ್ತೇನ. ಯೋಗ ಅಂದ್ರೆ ಉಪಾಯ, ಅಭ್ಯಾಸ ಯೋಗ ಅಂದ್ರೆ ನಿರಂತರ ಆ ಚಟುವಟಿಕೆಯಲ್ಲಿ ಇರುವುದು ಅವನಿಗೆ ಅತ್ಯಂತ ಸಹಜ ಅನಿಸಿದಾಗ ಅದು ಅವನಿಗೆ ಹೆಚ್ಚಿನ ಕೆಲಸ ಅಂತ, ತಲೆ ಮೇಲೆ ಭಾರ ಅಂತ ಅನ್ನಿಸ್ಬಾರದು. ಯಾವಾಗ ಅವನಿಗೆ ಇದೊಂದು ಹೆಚ್ಚಿನದ್ದು ಜವಾಬ್ದಾರಿ ಅಂತ ಮನಸ್ಸಿನಲ್ಲಿ ಬರುತ್ತೋ ಆವಾಗ ಅದು ಎಕ್ಸ್ಟ್ರಾ ಶಕ್ತಿಯನ್ನ ಅಪೇಕ್ಷಿಸತ್ತೆ. ಅದಕ್ಕೋಸ್ಕರ ನಾನು ತುಂಬಾ ಶ್ರಮ ಪಡ್ತಾ ಇದ್ದೇನೆ ಅಂತೆಲ್ಲ ಹೆಚ್ಚಿನ ಆಲೋಚನೆಗಳು ತಲೆಯಲ್ಲಿ ಮೂಡ್ಲಿಕ್ಕೆ ಶುರುವಾಗುತ್ತೆ. ಯಾವಾಗ ಪೂಜೆಗೆ ಹೊರಡುವಾಗ ದೇವರ ಪೂಜೆಗಾಗಿ ತುಳಸಿ ಹೂ ಕೊಯ್ಕೊಳ್ಳುವುದು ನನ್ನ ಕರ್ತವ್ಯ, ಅದು ನನ್ನ, ಯಾಕಂದ್ರೆ ಯಾರನ್ನು ಆಮೇಲೆ ಅವ್ರು ತಂದ್ಕೊಟ್ಟಿಲ್ಲ ಇವ್ರು ತಂದ್ಕೊಟ್ಟಿಲ್ಲ ಅಂತ ದೂರ್ಲಿಕ್ಕಿರುವಂತದ್ದಲ್ಲ ಕೆಲಸ. ಅದು ಇದು ರೆಗ್ಯುಲರ್ ಆಗಿ ತೋಟಕ್ಕೆ ಹೋಗಿ ಹೂವನ್ನ ಸಂಗ್ರಹಿಸಿ ತಂದಿಟ್ಟು ತಾನೇ ಬೇಕಿರುವ ಉಳಿದ ಸಿದ್ಧತೆಗಳನ್ನ ಶುದ್ಧ ಮಾಡಿಕೊಳ್ಳುವುದು, ಮಣೆಯನ್ನ ತಯಾರು ಮಾಡಿಡುವುದು, ಇದೆಲ್ಲ ಸ್ನಾನಕ್ಕೆ ಹೋಗುವ ಮುನ್ನ ಮಾಡಿಕೊಂಡು ಬಿಟ್ರೆ ಆವಾಗ ಇನ್ಯಾರನ್ನೋ ಒಬ್ಬರನ್ನ ಅದು ಮಾಡಿಕೊಟ್ಟಿಲ್ಲ ಅದರಿಂದ ಪೂಜೆ ಲೇಟ್ ಆಯ್ತು, ಇದು ಮಾಡಿಕೊಟ್ಟಿಲ್ಲ ಅದರಿಂದಾಗಿ ನನ್ನ ಅಡಿಗೆ ಲೇಟ್ ಆಯ್ತು, ಅವ್ರು ಅದು ತಯಾರು ಮಾಡಿಲ್ಲ ಅದರಿಂದಾಗಿ ನನ್ನ ಆಫೀಸ್ ವರ್ಕ್ ನಿಂತೋಯ್ತು. ನಾವೇ ಮಾಡುವಂತದ್ದನ್ನು ನಾವೇ ಮಾಡಬೇಕು. ಇದು ಯಾವಾಗ ಅಭ್ಯಾಸ ಆಗಿರುತ್ತೆ ಅವಾಗ ಎದ್ದ ತಕ್ಷಣ ನಮ್ಮ ಕಾಲು ಸೀದ ತೋಟಕ್ಕೆ ಹೋಗುತ್ತೆ, ಒಂದಿಷ್ಟು ಹೂ ತುಳಸಿಗಳನ್ನ ಸಂಗ್ರಹಿಸಿಕೊಳ್ಳುತ್ತೆ, ಸ್ನಾನಕ್ಕೆ ಹೋಗಿ ಬಂದ್ಬಿಡುತ್ತೆ. ಅದನ್ನ ಯಾರಿಗೂ ಹೇಳಬೇಕಾಗಿಲ್ಲ. ಅಭ್ಯಾಸ ಏವ ಯೋಗ, ಅದೇ ಒಂದು ದೊಡ್ಡ ಉಪಾಯ. ಅಭ್ಯಾಸವೇ ಒಂದು ದೊಡ್ಡ ಸಂಬಂಧ, ಅಂದ್ರೆ ಒಂದು ದೊಡ್ಡ ಜೀವನದಲ್ಲಿ ಸಿಗುವ, ಅಂದ್ರೆ ಅವನನ್ನೇ, ಅಂದ್ರೆ ಅಭ್ಯಾಸವೇ ಅವನನ್ನ ನುಂಗಿರುತ್ತೆ. ಅಭ್ಯಾಸದಲ್ಲಿ ಅವನು ಒಂದು ರೀತಿ ಪೂರ್ತಿ ತೊಡಗಿ ಬಿಟ್ಟಿರ್ತಾನೆ. ಅಂತಹ ಚೇತಸ ಅದು ಸದಾ ತದ್ಭಾವ ಭಾವಿತ ಅಂತ ಹೇಳುವಾಗ, ತದ್ಭಾವ ಅಂದ್ರೆ ಅನನ್ಯಗಾಮಿನ. ಒಂದೊಂದು ದಿವಸ ಒಂದೊಂದು ರೀತಿಯ ಉಪಾಸನೆ, ಒಬ್ಬನದ್ದೇ ಆದ್ರೆ ತುಂಬಾ ತೊಂದರೆ ಕೊಡಲ್ಲ. ಸ್ಥಾನಗಳೇ ಅನ್ಯಗಾಮಿನ. ಅನ್ಯಗಾಮಿ ಅಂದ್ರೆ ಭಗವಂತನನ್ನು ಹೊರತುಪಡಿಸಿ ಬೇರೆಯವರನ್ನು. ಅನ್ಯ ಅನ್ನುವ ಶಬ್ದಕ್ಕೆ ಅಸ್ವತಂತ್ರ ಅಂತ ಅರ್ಥ. ಅನನ್ಯ ಅಂದ್ರೆ ಸ್ವತಂತ್ರ, ಯಾರ ಹಂಗೂ ಇಲ್ಲದೆ ಇರುವವನು ಅನನ್ಯ. ಅದು ದೇವರ ಹೆಸರು, ಅಪರೂಪದ ಹೆಸರು ಅದು. ಇನ್ನೊಬ್ಬರನ್ನ ಆಶ್ರಯಿಸದೆ ಇರುವಂತವನು ಅನನ್ಯ ಅಂದ್ರೆ ಸ್ವತಂತ್ರ. ಅನ್ಯಗಾಮಿ ಅಂದ್ರೆ ಅವನೇ ಇನ್ನೊಬ್ಬರ ಹತ್ರ ಸಹಾಯ ಪಡ್ಕೊಂಡು ನಮಗೆಲ್ಲ ಅನುಕೂಲ ಮಾಡಿ ಕೊಡ್ತಾ ಇರ್ತಾನೆ. ನಾವು ಅವನನ್ನು ಹೋಗಿ ಆಶ್ರಯಿಸಿದ ಅವನಿಗೆ ಆಶ್ರಯ ಕೊಟ್ಟವನೇನಾದ್ರೂ ಕಿರಿಕಿರಿ ಮಾಡಿದ್ರೆ ನಮಗೂ ಅದರಿಂದ ಪ್ರತಿಯಾದ ಕಿರಿಕಿರಿ ಉಂಟಾಗುತ್ತೆ. ಆದ್ರಿಂದಾಗಿ ಯಾರನ್ನ ಕೇಳಿದ್ರೆ ಅವನು ಮತ್ತೊಬ್ಬರನ್ನ ಕೇಳಬೇಕಾಗಿಲ್ವೋ ಅಲ್ಲಿ ಗಮನ ಇದ್ರೆ ಮಾತ್ರ ಈ ಸಾಧನೆಯ ಮಾರ್ಗ. ಯಾಕೆಂದ್ರೆ ಇದು ಒಂದು ದಿವಸದ ಪ್ರಯಾಣ ಅಲ್ಲ, ಜನ್ಮ ಜನ್ಮಾಂತರದ ಪ್ರಯಾಣ. ಆದ್ರಿಂದಾಗಿ ಅದಕ್ಕೆ ಸರಿಯಾದ ದಾರಿಯನ್ನ ತೋರುವ, ನಮಗೆ ಗುರಿಯನ್ನ ಸ್ಪಷ್ಟಪಡಿಸುವ, ಎಂಥ ಕ್ಲಿಷ್ಟವಾದ ಪರಿಸ್ಥಿತಿ ಬಂದರೂ ಕೈ ಬಿಡದೆ ನಡೆಸುವ ಒಂದು ದೈವಿಕ ಸಂಪತ್ತು ನಮ್ಮ ಜೊತೆಗಿರ್ಬೇಕು. ಅದು ಯಾವುದು? ಪರಮಂ ಪುರುಷಂ ದಿವ್ಯಂ ಅನುಚಿಂತಯನ್ ಯಾತಿ. ಅನನ್ಯಗಾಮಿನ ಚೇತಸ ಪರಮಂ ಪುರುಷಂ ದಿವ್ಯಂ ಅನುಚಿಂತಯನ್ ಯಾತಿ. ಏ ಪಾರ್ಥ,
ದಿವ್ಯಂ ಪುರುಷಂ. ದಿವ್ಯ ಅಂದ್ರೆ ಈ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಶರೀರದವನಲ್ಲ ಅಂತ. ಬೆಳಕಿನ ಶರೀರದವನು, ಕ್ರೀಡಾತ್ಮಕವಾದ ಶರೀರದವನು, ಆನಂದಾತ್ಮಕವಾದ ಶರೀರದವನು, ಜ್ಞಾನಾತ್ಮಕವಾದ ಶರೀರದವನು. ಬೆಳಕು ಅಂದ್ರೆ ಜ್ಞಾನ, ಬೆಳಕು ಅಂದ್ರೆ ಲೀಲೆ, ಬೆಳಕು ಅಂದ್ರೆ ಅಂತರ್ದರ್ಶನ. ಅಂತಹ ಯಾವಾಗಲೂ ತನ್ನ ಬಗೆಗೆ ತನ್ನ ಅರಿವಿರುವ, ಎಚ್ಚರ ಇರುವ ಪುರುಷ. ಪುರುಷ ಅಂದ್ರೆ ಪುರುಷಯಂ ಅಥವಾ ಪೂರ್ಣ ಅಂತ ಅರ್ಥ. ಪುರುಷ ಸೂಕ್ತ ಅಂದ್ರೆ ಪರಿಪೂರ್ಣನ ಸೂಕ್ತ ಅಂತ ಅರ್ಥ. ಯಾರು ಪರಿಪೂರ್ಣ ಅಂದ್ರೆ ಇಲ್ಲಿ ತನಕನು ಪುರುಷ ಸೂಕ್ತಕ್ಕೆ ಯಾರು ಕೂಡ ಉಳಿದ ದೇವತೆಗಳನ್ನ ಅರ್ಥ ಅಂತ ಹೇಳಲಿಕ್ಕೆ ಸಾಹಸವೇ ಮಾಡಲಿಲ್ಲ. ಮತ್ತೆ ಅಲ್ಲಿ ನೇರವಾಗಿ ಪುರುಷ ಅನ್ನೋ ಶಬ್ದಕ್ಕೆ ಬೇರೆ ವ್ಯಕ್ತಿಗಳನ್ನು ಯಾರನ್ನು ಆಮೇಲೆ ಹೇಳೋದಿದ್ರೆ ತತ್ಪುರುಷ ಅಂತ ಹೇಳಬೇಕು. ತತ್ಪುರುಷ ಅಂದ್ರೆ ಅದು ಪಂಚಮುಖನಾದ ರುದ್ರದೇವನಿಗೆ ಹೇಳಿದ ಶಬ್ದ, ಅದು ತಸ್ಯ ಪುರುಷ ಅಂತ, ಅವನಿಗೆ ಸಂಬಂಧಪಟ್ಟ ಪುರುಷ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಪರಮಾತ್ಮನ ನೆಲೆಯಲ್ಲಿ ಲೋಕಕ್ಕೆ ತಮ್ಮ ಅನುಕೂಲವನ್ನ, ತಮ್ಮ ಸೇವಾ ಸ್ವರೂಪವನ್ನ ಪ್ರಕಟಪಡಿಸ್ತಾರೆ. ಅದರಿಂದಾಗಿ ಪುರುಷ ಅಂದ್ರೆ ಪರಮ ಪುರುಷನೇ. ಅದಕ್ಕೆ ಪರಮಂ ಪುರುಷಂ ಅಂತ ಶಬ್ದನೂ ಬಳಸಿದ್ರು. ಹೀಗೆ ಪುರುಷ ಅಂದ್ರೆ ತತ್ಪುರುಷ ಅಂತ ಬರಬಹುದು. ಇನ್ನುಳಿದಂತೆ ಯಾವ್ಯಾವ ಪುರುಷರೆಲ್ಲ ಲೋಕದಲ್ಲಿ ನೆನಪಾಗಬಹುದು. ಆ ನೆನಪನ್ನ ದಾಟಿ ಬನ್ನಿ. ಅದು ದಿವ್ಯವಾದ ವ್ಯಕ್ತಿತ್ವ, ಭೂಮಿಗೆ ಸಂಬಂಧಪಟ್ಟದ್ದಲ್ಲ. ದೇವತೆಗಳು ಮಾತ್ರ ಕಾಣುವ ರೂಪ. ಯಾಕಂದ್ರೆ ಅವರು ಅಪರೋಕ್ಷಿಗಳಾದ್ರಿಂದ ಅವ್ರಿಗೆ ಕಾಣ್ತಾನೆ. ದಿವ್ಯ ಅಂದ್ರೆ ದೇವಲೋಕದ ಮಂದಿ ಕಾಣುವಂತಹ ರೂಪ. ಅದರಿಂದಾಗಿ ಅವರ ಬಗೆಗೆ ನಾವು ತುಂಬಾ ನಿರ್ಲಕ್ಷ್ಯವಾದ ಭಾವ ತಾಳಬಾರದು. ದೇವತೆಗಳು ಹಾಗೆ, ದೇವತೆಗಳು ಹೀಗೆ, ಅಯ್ಯೋ ನಮ್ ತರನೇ ಅವರು ಕೂಡ ಸಂಸಾರ ತಾಪತ್ರಯ. ಹೌದು, ಅವರು ಸಂಸಾರದಲ್ಲಿದ್ದಾರೆ ಅನ್ನೋದು ಸತ್ಯ. ಆದ್ರೆ ಆ ಸಂಸಾರದಲ್ಲಿರುವುದು ಅವರಿಗೆ ತಿಳಿಯದೆ ಏನೋ ಪ್ರಜ್ಞೆ ತಪ್ಪಿ ಆ ಅವ್ಯವಸ್ಥೆಗಳು ಉಂಟಾಗುವುದಲ್ಲ. ಅವರಿಗೆ ಅದರ ಬಗ್ಗೆ ಎಚ್ಚರ ಇದ್ದು ಭಗವಂತನ ಸೇವೆ, ಲೋಕದ ವ್ಯವಸ್ಥೆಯಲ್ಲಿ ಹೀಗಾಗಬೇಕು ಅನ್ನೋದಕ್ಕೆ ತೋರ್ಪಡಿಕೆ ರೂಪವಾಗಿ ದೇವತೆಗಳು ನಡೆದುಕೊಳ್ಳುವ ರೀತಿ ಭಗವಂತನ ದರ್ಶನದೊಂದಿಗೇ ಸಾಗುತ್ತೆ. ಅದರಿಂದಾಗಿ ಅಂತಹ ದೃಷ್ಟಿಯಲ್ಲಿ ದಿವ್ಯತೆ ಉಳ್ಳವರ ಕಣ್ಣಿಗೆ ಕಾಣುವವನು ದಿವ್ಯ. ದಿವ್ಯಂ ಪರಮಂ ಪುರುಷಂ ಯಾತಿ. ಯಾರು? ಸಾಧಕ. ಅನನ್ಯಗಾಮಿನ ಚೇತಸ ಅನುಚಿಂತಯನ್ ಯಾತಿ. ಕಮನುಚಿಂತಯನ್ ಪರಮಂ ಪುರುಷಂ ಚಿಂತಯನ್. ಕೀದೃಶಃ ಸಹ ಪರಿಪೂರ್ಣಃ. ಕೀದೃಶಃ ಸಹ ದೇವ ಜನೈಃ ದೃಶ್ಯಮಾನಃ. ಸವಾ ಅಯಂ ಪುರುಷಃ ಸರ್ವಾಸು ಪುರುಷಯೋ ನೈನೇನ ಕಿಂಚನ ಅನಾವೃತಂ ತೇ ನೈನೇನ ಕಿಂಚನ ಅಸಂವೃತಂ ಇತಿ ಶ್ರುತೇಃ. ಆಚಾರ್ಯರು ಸಾಮಾನ್ಯ ಲೋಕದಲ್ಲಿ ಪ್ರಸಿದ್ಧವಾದ ಮಾತುಗಳನ್ನು ನಾವು ಮರೆತು ಬಿಟ್ಟ ಸಂಗತಿಗಳನ್ನು ನೆನಪಿಸುವುದು ಅವರ ಉದ್ದೇಶ. ಆದರೆ ಬಹಳ ಮಂದಿ ಅವರು ಕಲ್ಪಿಸಿದ್ದನ್ನು ಹೇಳ್ತಾರೆ ಅಂತ ಭಾವಿಸಿ ಅದರ ಬಗ್ಗೆ ವಿಷಯ ಬೇಡ ಅಂತ ಅನಿಸಿದಾಗ ಚಂದ ಇದ್ರೂ ಕೂಡ ಕಾರಣ ಕೊಟ್ಟು ದೂರ ಇಡುವುದು ಮನುಷ್ಯನಿಗೊಂದು ಸಹಜವಾದ, ತನಗೆ ಗೊತ್ತಿದೆ, ತನಗೆ ಗೊತ್ತಿದ್ದದ್ದೇ ಸರಿ, ಅದರ ಆಚೆಗೆ ಯಾವುದನ್ನು ಒಪ್ಪಲೇಬಾರದು ಅನ್ನುವ ಆಗ್ರಹ ಇದ್ದು ಅದು ಮತ್ತಷ್ಟು ಕಂದಕಗಳನ್ನ ದುಡಿದು ಮಾಡ್ತಾ ಹೋಗಿ ಅರಿವಿನ ಕೊಂಡಿಯನ್ನೇ ಮುಂದಿನ ಪರಿಸರಕ್ಕೆ ತಪ್ಪಿಸುವಂತಹ ಒಂದು ದುಸ್ಥಿತಿ ನಡೆಯುವುದು ನಾವು ನೋಡುತ್ತೇವೆ. ಆಚಾರ್ಯರ ಕೊಂಡಿಯನ್ನ ಮುಚ್ಚುವ, ಅನ್ನು ಮತ್ತೆ ಮರಳಿ ತಲುಪಿಸುವ, ಮುಟ್ಟಿಸುವ, ಕಂದಕಗಳನ್ನ ಕಡಿಮೆಗೊಳಿಸುವ ಪ್ರಯತ್ನ ಮಾಡಿದಷ್ಟು ಆ ಕಾಲದ ಪ್ರಭಾವಕ್ಕೆ ಒಳಗಾದ ಅಸೂಯಾಪರರು ಇಲ್ಲದೆ ಇರುವ ಸೊಲ್ಲುಗಳನ್ನೆಲ್ಲ
ಬಾಳೆಹಣ್ಣು ಸಿಪ್ಪೆ ಸುಲಿದ ಹಾಗೆ ನಮ್ಮ ಮುಂದೆ ಪ್ರಕಟಪಡಿಸಿ ತಾನೊಬ್ಬ ಮೇಧಾವಿ ಅಂತ ತೋರ್ಪಡಿಸುವ ಮಹಾಪ್ರಯತ್ನವನ್ನು ಮಾಡ್ತಾರೆ ಅಂತ ಹೀಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಆ ಸತ್ಯ ಏನಿದೆ ಅದರ ಕುರಿತಾಗಿ ಆಚಾರ್ಯರು ಕೊಟ್ಟ ಎಚ್ಚರವನ್ನು ಮರೆಯುವುದರಲ್ಲಿ ನಿಸ್ಸೀಮರು ಅಂತ ಅನಿಸ್ತೇವೆ ಕೆಲವೊಮ್ಮೆ. ಈ ತರದ ಮಾತುಗಳು ಬೇರೆ ಕಡೆಯೂ ಕೂಡ, ಅಂದ್ರೆ ನಮಗೆ ಲೋಕದಲ್ಲಿ ಪ್ರಸಿದ್ಧವಾದ ಮಾತುಗಳಲ್ಲೂ ಕೂಡ ಇದೆ. ಆದ್ರೆ ಆಚಾರ್ಯರಿಗೆ ನೈನೇನ ಕಿಂಚನ ಅನಾವೃತಂ, ಅನೇನ ಅಥವಾ ಏನೇನ ಅನಾವೃತಂ ಕಿಂಚಿನ್ನ, ಇವನು ಆವರಿಸಿಕೊಳ್ಳದೇ ಇರುವಂತಹ ವಸ್ತು ಇಲ್ಲ. ನೈನೇನ ಕಿಂಚಿತ್ ಅಸಂವೃತಂ, ಇದನ್ನು ಅಪ್ಪಿಕೊಳ್ಳದೇ ಇರುವಂತಹ ವಸ್ತುವೇ ಇಲ್ಲ. ಅವನು ಎಲ್ಲವನ್ನೂ ಅಪ್ಪಿಕೊಂಡಿದ್ದಾನೆ, ಉಳಿದವು ಕೂಡ ಅವನನ್ನ ಆಶ್ರಯಿಸಿಕೊಂಡಿವೆ. ಅವನು ಅಪ್ಪಿಕೊಂಡದ್ದು ಅದನ್ನು ರಕ್ಷಿಸುವುದಕ್ಕಾಗಿ, ಅವರು ಅಪ್ಪಿಕೊಂಡದ್ದು ತಮ್ಮ ರಕ್ಷಣೆಯ ಭರವಸೆ ಇದೆ ಅನ್ನುವ ಎಚ್ಚರದಿಂದ. ಅಭಕ್ತನಾದವನು ಭಗವಂತನನ್ನ ಬಿಟ್ಟರೂ ಕೂಡ ಭಗವಂತ ಅಪ್ಪಿಕೊಂಡೇ ಇರ್ತಾನೆ. ಅದರಿಂದಾಗಿ ಅವನಿಗೆ ಒದಗುವ ನೂರಾರು ಬಗೆಯ ಅನರ್ಥಗಳು ತಾನಾಗಿ ತಪ್ಪಿ ಹೋಗ್ತವೆ. ಆದ್ರೆ ಯಾವಾಗ ಅವನು ನಾನೇ ಸರ್ವಸಮರ್ಥ, ಈಗ ಏನೆಲ್ಲ ಆಗ್ತಾ ಇದೆಯೋ ಅದರಲ್ಲಿ ನನ್ನ ಪಾಲುದಾರಿಕೆ ಹೆಚ್ಚು ಅಂತ ಭಾವಿಸಿ ತತ್ತದ್ ವಸ್ತುಗಳ ಮಹತ್ವವನ್ನ ತಿಳಿಯದೆ ತಾನದಕ್ಕಿಂತ ಮಿಗಿಲಾದವ ಅಂತ ಭಾವಿಸಿ ಕಳ್ಕೊಳ್ತಾನೆ. ಹಾಗಾಗಿ ಯಾಕೆ ಮುಂದೆ ಹೋಯ್ತು? ದಿವ್ಯಂ ಸೃಷ್ಟ್ಯಾದಿ ಕ್ರೀಡಾಯುಕ್ತಂ, ಸೃಷ್ಟ್ಯಾದಿ ಕ್ರೀಡಾಯುಕ್ತಂ, ನಾನು ಅದನ್ನ ದೇವಲೋಕಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿತ್ವ ಅಂತ ಇಷ್ಟು ಹೇಳಿದೆ. ಆ ಶಬ್ದದಿಂದಲೇ ತೆಗೆದ್ರೆ ದಿವು ಕ್ರೀಡಾ ವಿಜಿಗೀಷಾದಿ ಹಲವು ಗುಣಗಳಿಂದ ಕೂಡಿದವನು ಅಂತ ಅರ್ಥ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಅನ್ನುವ ಚಟುವಟಿಕೆ ಎನ್ನುವುದು ಅವನು ಅತ್ಯಂತ ಕ್ರೀಡಾರೂಪವಾಗಿ ನಡೆಸುವವನು ಅಂತ. ಅವನು ತೊಗಲು ಗೊಂಬೆಯನ್ನ ಆಡಿಸುವವನಲ್ಲ. ಹಾಗಾಗಿ ಅಂತಹ ಗೊಂಬೆಯ ಆಟದಲ್ಲಿ ನಮ್ಮ ಬದುಕಿಗೆ ಅತ್ಯಂತ ಹತ್ತಿರದ ವ್ಯಕ್ತಿಯಾಗಿ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಇದು ಹಿಂದೆ ಹೇಳಿದ ನೈನೇನ ಕಿಂಚನ ಅನಾವೃತಂ ನೈನೇನ ಕಿಂಚನ ಅಸಂವೃತಂ ಅನ್ನುವ ಮಾತಿಗೆ ಪೂರಕವಾದ ಮಾತು. ಯಚ್ಚ ಕಿಂಚಿತ್ ಜಗತ್ ಸರ್ವಂ ಶ್ರೂಯತೆ, ಏನೆಲ್ಲ ಜಗತ್ತಿನ ಬಗೆಗೆ ಕೇಳುತ್ತೇವೆ ಅದು ಭಗವಂತನಿಂದ ಒಳಗೂ ಹೊರಗೂ ಆವರಿಸಲ್ಪಟ್ಟ ವಸ್ತು. ಅದು ಪುರುಷಯ ಅಂದ್ರೆ ಪ್ರತಿಯೊಂದು ಪುರದಲ್ಲೂ ಇರುವವನು ಅಂತ. ಕಲ್ಲು ಅನ್ನೋದು ಒಂದು ಕಲ್ಲಿನ ವ್ಯವಸ್ಥೆಗೆ ಸಂಬಂಧಪಟ್ಟ ಒಂದು ಜಾಗವಾದರೆ ಅಲ್ಲೂ ಇದ್ದಾನೆ. ಶಿಲೆಯಲ್ಲಿ ಭಗವತ್ ಸನ್ನಿಧಾನವನ್ನ ಚಿಂತಿಸಿದ್ರೂ ಅವನ ಅಭಿವ್ಯಕ್ತಿ ಅಲ್ಲಿಂದ ಅತ್ಯಂತ ಸ್ಪಷ್ಟವಾಗಿ ನಂಬಿದವರ ಇಂಬನ್ನ ನಡೆಸುವ, ಅತ್ಯಂತ ಹೆಚ್ಚಿನ ದೊಡ್ಡ ಸಾಮಾಜಿಕ ಅವ್ಯವಸ್ಥೆಗಳನ್ನು ಪರಿಹರಿಸುವ ಅಭಿವ್ಯಕ್ತಿ ಅಲ್ಲಿಂದ ಉಂಟಾಗುತ್ತೆ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅನ್ನುವ ಎಲ್ಲಾ ಚಟುವಟಿಕೆಗಳನ್ನು ಕೂಡ ಲೀಲಾಜಾಲವಾಗಿ ಮಾಡುವನಾದ್ರಿಂದಾಗಿ ಅವನನ್ನ ದಿವ್ಯ, ದಿವು ಕ್ರೀಡಾ ವಿಜಿಗೀಷ, ಕಾಂತಿ ಗತಿ ಅಂತ ಹಲವು ಅರ್ಥಗಳಲ್ಲಿ ದಿವ್ ಶಬ್ದ ಇದೆ. ಇದು ಭಗವಂತನ ಪರಿಚಯವನ್ನ ಬಹುಶಃ ಇಷ್ಟು ಸ್ಪಷ್ಟವಾಗಿ ಬಿಡಿಸಿಕೊಟ್ಟ ಮೇಲೂ, ಕೃಷ್ಣ ಸ್ವತಃ ಇದನ್ನು ತಾನು ಅರುಹಿದ ಮೇಲೂ ನಾವು ಅದನ್ನು ನಮ್ಮ ಉಸಿರು ಅಂತ ಮಾಡಿಕೊಳ್ಳದೇ ಇದ್ರೆ ದಡ್ಡತನವೇ ಆಗುತ್ತೆ. ಭಗವಂತನ ಬಗ್ಗೆ ಅನುಚಿಂತನೆ ಮಾಡಬೇಕು ಅಂತ ಮಾತು ಬಂತು.
ಹೇಗ್ ಚಿಂತನೆ ಮಾಡಬೇಕು? ಒಂದು ಸಾಲು ಅದನ್ನೇ ಹೇಳಿತು, ಪರಮಂ ಪುರುಷಂ ದಿವ್ಯಂ, ರಮೆಗಿಂತಲೂ ಪರ, ಮಾ ಪರಹ ಪರಮಃ, ಅಥವಾ ಮಾ ಅಂದ್ರೆ ತಿಳಿವು, ಉತ್ತಮವಾದ ತಿಳಿವುಳ್ಳವನು, ಪರಮ ಎಲ್ಲರನ್ನು ಮೀರಿಸಿದವನು, ಗುಣಾದಿಗಳಿಂದ, ಕಾಲದಿಂದ, ದೇಶದಿಂದ, ಎಲ್ಲದರಿಂದಲೂ ಮೀರಿದವ ಪರಮ. ಇಂತಹ ಪರಮನೆನಿಸಿದ ಪುರುಷ ಪರಮಾತ್ಮನಿಗೆ ಪುರುಷ ಸೂಕ್ತದಿಂದ ಅರ್ಚ್ಯ ಅಂತ ಎಲ್ಲಾ ವೇದಗಳಲ್ಲೂ ಬಂದ ಪುರುಷ ಸೂಕ್ತ ಪರಮಾತ್ಮನನ್ನೇ ಹೇಳುತ್ತೆ ಹೊರತು ಮಧ್ಯದಲ್ಲಿ ಯಾರ್ಯಾರನ್ನು ಅದು ತುಂಬಿಸಿಕೊಳ್ಳುವುದಿಲ್ಲ. ಶಾಸ್ತ್ರಕಾರನಾಗಿ ಯಾರೂ ಕೂಡ ಅದನ್ನ ಉಳಿದ ದೇವತೆಗಳ ಪರವಾಗಿ ಹೇಳುವುದಿಲ್ಲ. ಆದ್ರೆ ನಾವು ಪೂಜೆಗೆ ಬೇರೆ ಸೂಕ್ತಗಳಿಲ್ಲ ಅಂತ ಯಾರು ಪೂಜೆ ಮಾಡಿದ್ರು ಆ ಸೂಕ್ತವನ್ನು ಹೇಳಿ ಅಭಿಷೇಕ ಮಾಡುತ್ತಾರೆ, ಆ ಸೂಕ್ತ ಹೇಳಿ ಷೋಡಶೋಪಚಾರ ಪೂಜೆ ಮುಗಿಸ್ಬಿಡುತ್ತಾರೆ. ಯಾಕೆಂದ್ರೆ ಎಲ್ಲಾ ದೇವತೆಗಳಲ್ಲಿ ಇರುವ ಪರಮ ಪುರುಷ ಅವನೇ ಅನ್ನುವ ಕಲ್ಪನೆ ಇಲ್ಲದೆ ಅದು ಯಾರಿಗ್ ಬೇಕಾದ್ರೂ ಹೇಳಬಹುದು ಅನ್ನುವಂತಹ ತಪ್ಪರ್ಥದಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಯಾರನ್ನೇ ಪೂಜಿಸಿದ್ರು ಕೂಡ ಅದು ಭಗವಂತನನ್ನೇ ಪೂಜಿಸಿದ ಹಾಗೆ. ಯಜಂತೆ ಅವಿಧಿಪೂರ್ವಕಂ, ಕೃಷ್ಣ ಆ ಮಾತನ್ನು ಸ್ಪಷ್ಟಪಡಿಸಿದ್ದಾನೆ ಮುಂದೆ. ಯಜಂತೆ ಮಾಂ ದೃಢವ್ರತಾಹ, ಯಾರನ್ನು ಪೂಜಿಸಿದ್ರು ಅವ್ರು ನನ್ನನ್ನೇ ದೃಢವ್ರತರಾಗಿ ಎಷ್ಟೇ ಶ್ರದ್ಧೆ ತೋರಿಸಿದ್ರು ಕೂಡ ಆ ಪೂಜೆಯ ಮುಖ್ಯ ಆಧಾರ ಶಕ್ತಿ ಅದು ನಾನಾಗಿದ್ದೇನೆ ಅಂತ. ಧ್ಯೇಯ ರೂಪ ಏನು ಅನ್ನೋದನ್ನು ಈ ಮುಂದಿನ ಪದ್ಯ ಹೇಳ್ತಾ, ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾನ್ ಸಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಂ ಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ತಮಸಃ ಪರಸ್ತಾತ್, ಕತ್ತಲೆಗಿಂತ ಆಚೆ ಇರುವವನು, ಕತ್ತಲೆಯಲ್ಲಿ ಎಂದೂ ಮುಳುಗದವನು. ಅವನು ಯಾರು ಅನ್ನೋದಕ್ಕೆ ಒಂದೊಂದೇ ಶಬ್ದ, ತುಂಬಾ ಚಂದದ ಶ್ಲೋಕ ಇದು. ದೇವರನ್ನ ಹೇಗೆ ಚಿಂತಿಸಬೇಕು, ಅವನ ಪ್ರಧಾನ ಗುಣಗಳೇನು ಅನ್ನುವುದನ್ನ ಇಷ್ಟು ಸಲೀಸಾಗಿ ಕೃಷ್ಣ ಹೇಳಿಕೊಟ್ಟ ಮೇಲೂ ನಮಗೆ ದೇವರು ಅಂದ್ರೆ ಇನ್ನೂ ಕನ್ಫ್ಯೂಷನ್ ಉಳಿಯತ್ತೆ ಅಂದ್ರೆ ನಮಗೆ ತಿಳ್ಕೊಳ್ಳುವ ಬಯಕೆಯೇ ಇಲ್ಲ ಅಂತ ಅರ್ಥ ಆಗುತ್ತೆ. ಮೊದಲ ಶಬ್ದ ಕವಿನ್, ದೇವರನ್ನ ನಾವು ಏನು ಉಪಾಸನೆ ಮಾಡಬೇಕು ಅಂದ್ರೆ ಯಾವಾಗ್ಲೂ ಕೂಡ ಅವನಿಗೆಲ್ಲ ಗೊತ್ತಿದೆ, ಅವನೆಲ್ಲ ತಿಳಿದೇ ಮಾಡುತ್ತಾನೆ, ಅವನು ತಿಳಿಯದೆ ಯಾವ ಕೆಲಸವನ್ನು ಮಾಡುವವನಲ್ಲ, ಎಲ್ಲೋ ಒಂದು ವಿಷಯವೂ ಕೂಡ ಅವನಿಗೆ ಮರ್ತೋಯ್ತು ಅಂತಿಲ್ಲ, ಅಥವಾ ಅಯ್ಯೋ ಹಾಗೆ ಹೇಳಬೇಕಿತ್ತು ಅಂತ ಆಮೇಲೆ ನೆನಪಿಸಿಕೊಂಡು ಮಾಡುವಂತಹ ಬೇಜವಾಬ್ದಾರಿತನ ಅಲ್ಲ, ಅಥವಾ ವ್ಯಕ್ತಿಯ ಪರಿಚಯದಲ್ಲಿ ಸ್ವಲ್ಪ ಆಚೆ ಈಚೆ ಆಯ್ತು, ಅವರ ಹೆಸರು ಬಿ ಇಂತಿತ್ತು, ಇವರ ಹೆಸರು ಬಿ ಇಂತಿತ್ತು, ಅದರಿಂದಾಗಿ ಇವರಿಗೆ ಕೊಡ್ಬೇಕಾದ ಕರ್ಮದ ಫಲವನ್ನು ಇವ್ರಿಗೆ ಕೊಟ್ಟು ಬಿಟ್ಟೆ ಅನ್ನೋ ಅಡ್ರೆಸ್ ಅಲ್ಲಿ ಕನ್ಫ್ಯೂಷನ್ ಆಗಲಿ, ಅಪಾರ್ಥ ಜ್ಞಾನವಾಗಲಿ, ಅಥವಾ ಏನೂ ತಿಳಿದಿಲ್ಲ ಅನ್ನುವ ಸ್ಥಿತಿಯಲ್ಲಿ ಯಾರಿಗೂ ಏನು ಮಾಡ್ಲಿಕ್ಕಾಗದೆ ನಾನೇನ್ ಮಾಡುದು, ನನ್ನ ಕೈ ಮೀರಿ ಹೋಗಿದೆ, ಎಲ್ಲ ಕಲಿಕಾಲ ಅಂತ ಹೇಳಿ ಕೈ ಚೆಲ್ಲಿ ಬೇರೆದ್ರ ಮೇಲೆ ದೂರು ಹಾಕಿ ತಾನು ಬಚಾವಾಗುವಂತಹ ಅವ್ಯವಸ್ಥೆ ಆಗಲಿ ಭಗವಂತ ಎಂದೂ ಮಾಡಲಾರ. ಅದನ್ನ ಕವಿ ಅನ್ನುವ ಶಬ್ದ ಹೇಳುತ್ತೆ. ಕವಿ ಶಬ್ದಕ್ಕೆ ನೀವು ಸರ್ವಜ್ಞ ಅಂತ ಅರ್ಥ ಹೇಳಿದ್ರಿ ಸರಿ, ಆದ್ರೆ ಆ ಶಬ್ದದಿಂದ ಆ ಅರ್ಥ ಎಲ್ಲಿ ಬರುತ್ತೆ? ಹಾಗೆಲ್ಲಾದ್ರೂ ಬಂದದ್ದಿದೆಯಾ? ಖಂಡಿತ. ಭಗವಂತನ ಬಗ್ಗೆ ಪ್ರಜ್ಞೆ ಇದ್ದು ಕೆಲವೇ ಕಾಲದಲ್ಲಿ ಆ ಅಂಶವನ್ನ ಲೋಕಕ್ಕೆ ಪ್ರಕಟಪಡಿಸಿದ್ರು ಕೂಡ ಅವನು ಕವಿನೇ. ಒಂದು ಹೆತ್ತಾತನು ಕೂಡ ಕವಿಯೇ. ಒಂದು ಕಾವ್ಯವನ್ನ ಅಥವಾ ಒಂದು ಅಪರೂಪದ ಸಾಲನ್ನ ಹೆತ್ತು ಅಂದ್ರೆ ಅದನ್ನ ತನ್ನ ಇಂಟ್ಯೂಷನಲ್ ಫ್ಲಾಶಸ್ ರೂಪದಲ್ಲಿ ಜಗತ್ತಿಗೆ ಕೊಟ್ಟ ಅಂದ್ರೆ ಅವನು ಕೂಡ ಒಬ್ಬ ಒಳ್ಳೆಯ ಕವಿ ಆಗ್ತಾನೆ. ಬೇಂದ್ರೆ ಅವರನ್ನ ಕೇಳಿದ್ರಂತೆ, ಎಷ್ಟು ಕವಿತೆ ಬರೆದ್ರೆ ಕವಿ ಆಗ್ತಾನೆ ಅಂತ. ಅದಕ್ಕೆ ಬೇಂದ್ರೆ ಅವರು ಹೇಳಿದ್ರಂತೆ, ಎಷ್ಟು ಹೆತ್ತರೆ ತಾಯಿ ಆಗ್ತಾಳೋ ಅಷ್ಟು ಬರೆದ್ರೆ ಇವನು ಕವಿ ಆಗ್ತಾನೆ ಅಂತ. ಒಂದು ಮಗುವನ್ನ ಹೆತ್ತರು ಅವಳು ತಾಯಿನೇ, ಅವಳು ಹೆರದೇ ಇದ್ರೂ ತಾಯಿನೇ. ಒಂದು ಸಹಜವಾಗಿ ಮಕ್ಕಳನ್ನ ತನಗೆ ಅತ್ಯಂತ ಹತ್ತಿರದ ಸಂಬಂಧಿ ಅನ್ನುವ ಹಾಗೆ ಕಾಣುವ ವ್ಯಕ್ತಿತ್ವ ಅದು ಹುಟ್ಟುತ್ತಾನೆ. ಎಷ್ಟೋ ಮನೆಗಳಲ್ಲಿ ತಾಯಿಯರಿಗಿಂತ ಹೆಚ್ಚು ಅಕ್ಕಂದಿರೇ ತಮ್ಮ ನಂತರ ಹುಟ್ಟಿದ ಮಕ್ಕಳನ್ನ ನೋಡಿಕೊಂಡಂತಹ ಪ್ರಸಂಗಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ.
ಆದ್ರಿಂದ ಆ ಸಹಜವಾದ ಪ್ರೀತಿ ಒಸರುವಂತಹ ಹೃದಯಕ್ಕೆ ತಾಯ್ತನ ಅನ್ನೋದು ಕೂಡ ಅಷ್ಟೇ ಸಹಜ ಅಂದ ಮೇಲೆ ಹಾಗೆ ಒಳಗಿನಿಂದ ಶಬ್ದಗಳು ಸಹಜವಾಗಿ ಹೆರುವ ಸ್ಥಿತಿಗೆ ಬಂದಿದೆ ಅಂತಾದ್ರೆ ಎಲ್ಲಿ ಕಂಡಾಗಲೂ ಆ ಕಾವ್ಯವನ್ನ ಆಸ್ವಾದಿಸುವ ಸ್ವಭಾವ ಇದೆ ಅಂದ್ರೆ ಅವನ್ ಕವಿಯಾಗಿ ಇರಬೇಕು. ಭಗವಂತ ಒಳ್ಳೆಯ ಕವಿ, ಏನ್ ಕಂಡ್ರು ಕೂಡ ಅದನ್ನ ಆಸ್ವಾದಿಸುವ ಸ್ವಭಾವದವನು. ಅಂದ್ರೆ ತಾನೇ ನಿರ್ಮಾಣ ಮಾಡಿ ತಂದನ್ನೇ ತಾನು ತಟ್ಕೊಳ್ತಾನೆ ಅಂತ ಅರ್ಥ ಅಲ್ಲ. ನಾವು ಜೀವಿಗಳಾಗಿ ಅನರ್ಥಗಳ ಪರಂಪರೆಯಲ್ಲಿ ಮಿಂದೆದ್ದಿದ್ರೂ ಕೂಡ ನಮ್ಮಲ್ಲಿರುವ ಯಾವುದೋ ಒಂದು ಸ್ವಭಾವ ಸಹಜವಾದ ಗುಣದಿಂದ ಭಗವಂತನನ್ನು ಮೆಚ್ಚಿಸುವಂತಹ ಅನನ್ಯವಾದ ಪ್ರಯತ್ನ ಎಲ್ಲೋ ಒಂದೆಡೆ ಮಾಡಿದ್ದಾದ್ರೂ ಕೂಡ ಅದನ್ನ ಎಲ್ಲಾ ಸಂದರ್ಭದಲ್ಲೂ ನೆನೆದು ಇಂಥ ಒಳ್ಳೆಯ ಚಿಂತಕ ಇವನನ್ನು ಉದ್ಧರಿಸಬೇಕು ಅಂತ ಭಗವಂತ ಪ್ರಾಣದೇವರ ರೆಕಮೆಂಡೇಶನ್ ಅಡಿಯಲ್ಲಿ ಅತ್ಯಂತ ಅವರೊಂಚೂರು ರೆಕಮೆಂಡ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತವು. ಲೋಕದ ಸಂಪರ್ಕದಲ್ಲಿ ಇದ್ದು ಪ್ರತಿಯೊಬ್ಬ ಮನುಷ್ಯನ ಅನೇಕ ಚಟುವಟಿಕೆಗಳನ್ನ ಗಮನಿಸಿ ಭಗವಂತನಲ್ಲಿ ನಿವೇದಿಸಿಕೊಂಡು ಈತನನ್ನು ಉದ್ಧರಿಸುದೇವಾ ಅಂತ ಅವನು ನಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಮಾತರ್ಮೆ ಮಾತರಿಶ್ವನ್ ಪಿತರದ್ರುಗಳು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಯಿತರ್ ಜನ್ಮ ಮೃತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ಅಂತ ಪ್ರಾಣನನ್ನ ಸ್ಮರಿಸಿದ್ರೆ, ಪ್ರಾಣ ಪರಮಾತ್ಮನಲ್ಲಿ ನಮ್ಮ ಬಗ್ಗೆ ಉಸುರಿದ್ರೆ ಆವಾಗ ಅವನಿಗೆ ಎಲ್ಲ ಗೊತ್ತಿದ್ರು ಕೂಡ ಗೊತ್ತಿರುವವನೊಬ್ಬನ ಹೃದಯವನ್ನ ಅರಿಯುವ ಕವಿತ್ವ ಆತನಲ್ಲಿ ಇದೆ. ಆದ್ರಿಂದಾಗಿ ಆ ಸಂದೇಶವನ್ನ ಅಥವಾ ನಮ್ಮ ಬಗೆಗಿನ ಸಂಪ್ರೀತಿಯ ಮಾತನ್ನ ಪರಿಗಣಿಸಿ ಉದ್ಧಾರದ ದಾರಿಯನ್ನ ತೋರಿಸ್ತಾನೆ. ಗುರುಗಳ ಮೂಲಕವೇ ತಾನು ಜಗತ್ತಿಗೆ ಅರಿವನ್ನಾಗಲಿ ಏಳಿಗೆಯನ್ನಾಗಲಿ ಕೊಡುವುದು ಅನ್ನೋದು ಭಗವಂತನ ಸಂಕಲ್ಪ. ನೇರ ಅವನೇ ಬಂದು ನಮ್ಮನ್ನ ಕೈ ಹಿಡಿದು ಮೇಲೆ ಎತ್ತಿ ಕರ್ಕೊಂಡು ಹೋಗುದಿಲ್ಲ. ನಮ್ಮ ಒಳಗೇನೆ ನಮ್ಮ ಪ್ರಜ್ಞೆಯನ್ನ ಜಾಗೃತಗೊಳಿಸ್ತಾನೆ. ನಮಗೆ ಸಂಬಂಧಪಟ್ಟ ಮುಖ್ಯವಾದ ವ್ಯಕ್ತಿತ್ವವುಳ್ಳ ಗುರುವಿನಿಂದ ಗುರಿಯನ್ನ ತಿಳಿಯಪಡಿಸ್ತಾನೆ. ಅದರಿಂದಾಗಿ ಎಲ್ಲರ ಗುರು ಯಾರಾಗಬೇಕು, ಅವನ ಗುರಿ ಏನಾಗಬೇಕು ಇದನ್ನ ತಿಳಿದವ ಕವಿ. ಅದರಿಂದಾಗಿ ನಮ್ಮ ಬಗೆಗೆ ಚೆನ್ನಾಗಿ ತಿಳಿದು ಕಾಲಕ್ಕೆ ಏನ್ ಕೊಡ್ತಾನೋ ಅದೆಲ್ಲ ಅವನ ಸಂಕಲ್ಪದಂದನೇ ಆಗುವುದು. ನಾವದಕ್ಕೆ ಪ್ರತಿಕ್ರಿಯಿಸುವುದು ಎಷ್ಟು ಅಂದ್ರೆ ಕೇವಲ ಮನುಷ್ಯ ಮಾತ್ರ ಪೌರುಷದ ಪ್ರಯತ್ನದಿಂದ ಮಾತ್ರ ಹೊರತು ಅದನ್ನ ಬದಲಿಸಿ ಬಿಡ್ತೇನೆ, ನನಗೆ ಬೇಕಾದಾಗ ಮಾಡ್ಕೊಳ್ತೇನೆ ಅನ್ನುವ ಯಾವ ರೀತಿಯ ಅಹಂ ಅನ್ನೋದು ಅವನನ್ನ ಮೆಟ್ಟಿಕೊಂಡಿತು ಅಂತಂದ್ರೆ ಅವನು ಅತ್ಯಂತ ದುರ್ಬಲವಾದಂತಹ ಮನಸ್ಥಿತಿಯನ್ನ ಪಡೀತಾನೆ ಅಂತ ಅನ್ನೋದು ಸ್ಪಷ್ಟವಾಗುತ್ತೆ. ಅದರಿಂದಾಗಿ ಭಗವಂತನನ್ನ ನಾವು ಎಡವದೆ ನೆನೆಯಬೇಕಾದ ಸಂಗತಿ ಅವನು ಸರ್ವಜ್ಞ. ಎಸ್ ಸರ್ವಜ್ಞ ಸ ಸರ್ವವಿತ್ ಅಲ್ಲರಿ. ನೀವು ಕವಿ ಶಬ್ದಕ್ಕೆ ಸುಮ್ಮನೆ ಸರ್ವಜ್ಞ ಅಂದ್ರೆ ಸರ್ವಜ್ಞ ಅನ್ನುವ ವಿಷಯ ಶಾಸ್ತ್ರೀಯ, ಅದಕ್ಕೆ ಶ್ರುತಿ ಪ್ರಮಾಣ ಕೊಟ್ಟರು ಎಸ್ ಸರ್ವಜ್ಞ ಸ ಸರ್ವವಿತ್. ಆದ್ರೆ ಕವಿ ಅನ್ನೋದಕ್ಕೆ ಸರ್ವಜ್ಞ ಅಂತ ಎಲ್ಲಿದೆ? ತ್ವಂ ಕವಿ ಸರ್ವವೇದನಾಥ್ ಅಂತ ಭಗವಂತನನ್ನ ಈ ಕವಿ ಶಬ್ದದ ವಿವರಣೆಯನ್ನ ಕೊಡುವ ಸಂದರ್ಭವನ್ನ ಶ್ಲೋಕದ ವಾಕ್ಯದ ಮೂಲಕ ತೋರಿಸಿದ್ರು. ತ್ವಂ ಕವಿಹಿ ಸರ್ವವೇದನಾಥ್, ಎಲ್ಲವನ್ನೂ ತಿಳಿದವನಾದ್ರಿಂದಾಗಿ ನೀನು ಕವಿಯಾಗಿದ್ದಿ. ಇದು ಅರ್ಥ ಆಯ್ತು. ಶಬ್ದದಿಂದ ನೋಡಿದ್ರೆ ಕು ಶಬ್ದೆ ಅಂತ ಧಾತು. ಯಾವ ಶಬ್ದವನ್ನು ಯಾವ ಅರ್ಥದಲ್ಲಿ ಪ್ರಯೋಗಿಸಿದ್ರೆ ಏನ್ ಅಭಿಪ್ರಾಯ ಮೂಡುತ್ತೆ ಅನ್ನೋದನ್ನ ಚೆನ್ನಾಗಿ ಬಲ್ಲವನು ಅಂತ ಒಂದರ್ಥ. ಇನ್ನೊಂದು, ಜಗತ್ತಿನಲ್ಲಿ ಏನೆಲ್ಲ ಶಬ್ದಗಳಿವೆ ಆ ಎಲ್ಲ ಶಬ್ದಗಳನ್ನು ಕೂಡ ಅರ್ಥೇಶು ಅಭಿಜ್ಞ ಸ್ವರಾಟ್, ತಾನೇ ತಾನಾಗಿ ಎಷ್ಟೆಲ್ಲ ಪದಗಳಿವೆಯೋ ಅದನ್ನ ಅನ್ವಯಿಸಿಕೊಳ್ಳುವ ಸಾಮರ್ಥ್ಯ ಮಾತ್ರ ಅಲ್ಲದೆ ಆ ಅರ್ಥಗಳಲ್ಲಿ, ಈಗ ಪದಕ್ಕೆ ಇರುವ ಅರ್ಥ ಆ ವಸ್ತು. 10 ರೂಪಾಯಿ ಅನ್ನುವ ಶಬ್ದಕ್ಕೆ 10 ರೂಪಾಯಿ ನೋಟೇ ಅರ್ಥ.
ಬೆಟ್ಟ ಅನ್ನುವುದಕ್ಕೆ ಅರ್ಥವೇ ಬೆಟ್ಟ ಅನ್ನುವ ವಸ್ತು. ಹೀಗೆ ಜಗತ್ತಿನಲ್ಲಿ ಏನೆಲ್ಲ ವಸ್ತುಗಳಿವೆಯೋ ಆ ಎಲ್ಲಾ ವಸ್ತುಗಳ ನಾಮವನ್ನು ಚೆನ್ನಾಗಿ ತಿಳಿದವನು ಆ ನಾಮದ ಮೂಲ ಸ್ರೋತಸ್ಸು ಯಾವ ವಸ್ತುವಿನಲ್ಲಿ ತುಂಬಿಕೊಂಡಿದೆಯೋ ಅದರ ಬಗ್ಗೆ ಆಳವಾದ ತಿಳುವಳಿಕೆ ಉಳ್ಳವನು. ಈಗ ನಮಗೆ ಯಂತ್ರಗಳ ಬಗ್ಗೆ ಎಷ್ಟೋ ಗೊತ್ತಿದ್ರು ಕೂಡ ಅದೇನಾದ್ರೂ ಹಾಳಾದ್ರೆ ಬಿಚ್ಚಬಹುದಷ್ಟೇ, ಬಿಟ್ರೆ ಬಿಚ್ಚಿದ ಮೇಲೆ ಮತ್ತೆ ಮೊದಲಿನಂತೆ ಅಲ್ಲೇ ಅದು ಕಚ್ಚಿ ಕೂತ್ಕೊಳ್ಳುವ ಹಾಗೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ತಿಳಿದವನೇ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪರ್ಟೇ ಬೇಕು. ಅವನೇ ಅದನ್ನು ಸಾಲ್ಡ್ರಿಂಗ್ ಮಾಡ್ಲಿಕ್ಕೆ ಆಗುತ್ತೆ, ಅವನೇ ಅದನ್ನು ಯಾವ ವೈರ್ ಎಲ್ಲಿ ಸಿಕ್ಕಿಸ್ಬೇಕು ಅಂತ ನೋಡ್ಕೊಂಡು ಅದಕ್ಕೆ ಸಂಬಂಧವನ್ನು ಕಲ್ಪಿಸಿ ಮತ್ತೆ ಅದು ಜೀವಂತವಾಗಿ ಮಾಡ್ಲಿಕ್ಕೆ ಸಾಧ್ಯ. ಹೊರತು ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ವಸ್ತುಗಳನ್ನು ನಾವು ಕಳೆದುಕೊಳ್ತೇವೆ. ಕಳೆದುಕೊಂಡದ್ದನ್ನ ಯಾಕೆ ಕಳೆದುಕೊಂಡೆವು ಅಂತ ಗುರುತಿಸುವಷ್ಟರೊಳಗೆ ನಮಗೆ ಅದರ ಪ್ರಜ್ಞೆ ಹಾರಿ ಹೋಗಿರುತ್ತೆ. ಆದ್ರಿಂದ ಇನ್ನೊಂದ್ ಸರ್ತಿ ಅಂತಹದ್ದೇ ಸಮಸ್ಯೆ ಬಂದಾಗ ನಾವು ಹೊಸ್ತು ಅನ್ನುವ ಹಾಗೆ ಅದನ್ನು ಎದುರಿಸ್ತೇವೆ. ಅದರಿಂದಾಗಿ ಕವಿ ಅನ್ನುವ ಶಬ್ದ ಸರ್ವವೇದನಾಥ್, ಎಲ್ಲದರ ಬಗ್ಗೆ ಚೆನ್ನಾಗಿ ತಿಳಿದವನು, ಎಲ್ಲಾ ಪದಗಳನ್ನು ಚೆನ್ನಾಗಿ ಅರ್ಥಶಃ ವಸ್ತುವಿನ ವ್ಯಕ್ತಿತ್ವದ ಜೊತೆಗೆ ಬಲ್ಲವನು. ಆದ್ರಿಂದಾಗಿ ಅವನನ್ನು ಈ ಶಬ್ದದಿಂದ ಉಪಾಸನೆ ಮಾಡಿದ್ರೆ ನಮ್ಗೆ ಎಷ್ಟೋ ಸಮಸ್ಯೆಗಳು ಪಾರಾಗುತ್ತೆ. ಸರಿ, ಅವನು ಕವಿ ಅಂತ ಇಟ್ಕೊಳ್ಳಿ, ಸರ್ವವೇದನಾಥ್. ಅವನು ಡಿಕ್ಷನರಿ ನೋಡಿ ತಿಳ್ಕೊಂಡ್ಬಿಟ್ಟಿದ್ದ, ಅಥವಾ ಯಾರೋ ಅವನ ಹಿರಿಯರು ಪೂರ್ವಜರೆಲ್ಲ ಬೋಧಿಸಿದ್ರು. ಆ ನಂತರದಲ್ಲಿ ಅವನಿಗೆ ಈ ತಿಳುವಳಿಕೆ ಸ್ಪಷ್ಟ ಆಯಿತು ಅಂದ್ರೆ ಅವ್ರು ಹೇಳ್ತಾರೆ, ಈ ತಿಳುವಳಿಕೆ ಯಾರಿಂದಲೂ ಬಂದದ್ದಲ್ಲ, ಇದು ಪುರಾಣಂ. ಈ ಸರ್ವಜ್ಞತ್ವ ಅನ್ನೋದು ಅತ್ಯಂತ, ನೀವು ಯಾವುದನ್ನ ಅತ್ಯಂತ ಹಳೇದು ಅಂತ ಹೇಳ್ತೀರೋ ಆ ಹಳೇದಾದ ವಸ್ತುಗಳು ಹುಟ್ಟುವ ಮುನ್ನವೇ ಈ ಜಗತ್ತನ್ನ ಅರ್ಥ ಮಾಡಿಕೊಂಡವರು. ಮುಂದಾಗುವಂತ ಎಲ್ಲಾ ಸಂಗತಿಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡೇ ಹೊಸ ಇಂಟರ್ಪ್ರಿಟೇಷನ್ ಅನ್ನ ನಾವು ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಮಾಡುವುದನ್ನು ನಾವು ನೋಡುತ್ತೇವೆ. ನಾವು ಅದನ್ನು ಗಮನಿಸುವ ರೀತಿ ತುಂಬಾ ಚಿಕ್ಕದಾದಾಗ ನಮಗೆ ಕಣ್ಣಿಗೆ ಏನು ಎದುರುಗಡೆ ಕಾಣಿಸ್ತೋ ಅಷ್ಟನ್ನು ಮಾತ್ರ ಗಮನಿಸಿ ಖುಷಿ ಪಟ್ಟು ಬಂದು ಬಿಡುತ್ತೇವೆ. ಆದ್ರೆ ಕೆಲವೊಮ್ಮೆ ಲೆಜೆಂಡ್ಗಳು ಮಾತ್ರ ಈ ಘಟನೆ ಯಾಕೆ ಹೀಗಾಯ್ತು, ಇಲ್ಲೇ ಯಾಕೆ ಇಂತಹ ಪರಿಸ್ಥಿತಿ ಬಂತು ಅಂತ ಎಲ್ಲವನ್ನೂ ಲೆಕ್ಕಾಚಾರ ಮಾಡಿ ಭಗವಂತನ ಅತ್ಯಂತ ಪ್ರಾಚೀನತೆಯನ್ನ ತಿಳಿತಾನೆ. ತಿಳಿದು ಆ ಮೂಲಕ ಈ ಕವಿತ್ವ ಅನ್ನೋದು ಎಲ್ಲಿಂದನೂ ಬಂದದ್ದಲ್ಲ, ಇದು ಪುರಾಣಂ, ಪುರಾತನಂ, ಇದು ಹಿಂದಿನಿಂದ ಇರುವಂಥದ್ದು. ಇನ್ನೊಂದು ಸ್ವಾರಸ್ಯ, ಪುರಾಣ ಪ್ರತಿಪಾದ್ಯ ಅಂತ ಒಂದು ಮಾಡಬಹುದು. ಪುರಾ ಅಪಿ ನವಂ, ಪುರಾ ಅಪಿ ನವಂ, ಹಳೇದಾದ್ರೂ ಅದು ಹೊಸ್ತು. ಪುರಂ ಅಣತೀತಿ ಪುರಂ ಪುರಾಣ, ಎಲ್ಲರ ಪುರವನ್ನು ಅಣತಿ ಪ್ರವೇಶಿಸ್ತಾನೆ, ಪ್ರಚೋದಿಸ್ತಾನೆ. ಅನಚೇಷ್ಟಾಯಾಮ್ ಅಂತ ಧಾತು, ಎಲ್ಲ ಪುರಗಳನ್ನು ಚೇಷ್ಟೆಗೊಳಿಸ್ತಾನೆ. ಚೇತನ ಸ್ವಭಾವ ಉಳ್ಳವುಗಳಿಗೆ ಮಾತ್ರ. ಸುಮ್ಮನೆ ಸತ್ತ ಹೆಣವನ್ನು ನಡೆದಾಡುವಂತೆ ಮಾಡುವ ದುರವಸ್ಥೆ ಆತನಿಗೆ ಬಂದಿಲ್ಲ. ಮನುಷ್ಯ ಏನೇನೋ ಪ್ರಯತ್ನ ಮಾಡಿ ವ್ಯವಸ್ಥೆ ಉಂಟು ಮಾಡ್ತಾನೆ. ಆದ್ರೆ ಭಗವಂತ ಪುರಾಣಂ, ಪುರಾ ಅಪಿ ನವಂ. ಇನ್ನೊಂದು ವಿಶಿಷ್ಟವಾದ ನಾವು ನೆನಪಿಟ್ಕೊಳ್ಬೇಕಾದಂತಹ ಗುಣ ಅನುಶಾಸಿತಾರಂ. ನಮ್ಮೆಲ್ಲರ ನಿಯಂತ್ರಣ ಶಕ್ತಿ ಅವನೇ ಆಗಿದ್ದಾನೆ. ನಾವು ಎಂದೂ ಕೂಡ ನಮ್ಮ ಕೈ ಕೆಳಗೆ ಸ್ವತಂತ್ರವಾಗಿ ನಾವಿರ್ತೇವೆ, ನಮ್ಗೆ ಬೇಕಾದ್ದನ್ನೆಲ್ಲ ನಾವು ಮಾಡಿಕೊಳ್ತೇವೆ ಅನ್ನೋದು ಕೇವಲ ಅಹಂಭಾವ ಆಗುತ್ತೆ ಹೊರತು ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೆಲ್ಲರ ಅನುಶಾಸಿತ, ಅದು ನೋಡಿ ಶಾಸಿತ ಅಂತ ಹೇಳಿಲ್ಲ, ಅನುಶಾಸಿತ ಅಂತ ಹೇಳಿದ್ರು. ಅನು ಅಂದ್ರೆ ಅನುಸರಿಸಿ, ನಮ್ಮ ಕರ್ಮವನ್ನು ಅನುಸರಿಸಿ, ಪೂರ್ವ ಕರ್ಮವನ್ನ, ನಮ್ಮ ಸ್ವಭಾವವನ್ನು ಅನುಸರಿಸಿ, ನಮಗೆ ಸಿಗಬೇಕಾದ ದ್ರವ್ಯಾದಿಗಳನ್ನು ಅನುಸರಿಸಿ, ನೂರಾರು ತರದ ನಿಯಂತ್ರಣ ಶಕ್ತಿಯಾಗಿ ಭಗವಂತ ನೀರು ಸಿಗದೆ ಇದ್ರೆ ಆಗ ಮತ್ತೆ ನಮ್ಮನ್ನು ಮೀರಿದ ಶಕ್ತಿಯ ಕಡೆಗೆ ಗಮನ ಹೋಗುತ್ತೆ. ಓ ಪ್ರಕೃತಿ ನನಗೆ ನೀರು ಕೊಡು ಅಂತ ನಾವು ಪ್ರಕೃತಿಯನ್ನ ಕೇಳಿಕೊಂಡ್ರು ನಮಗೆ ಕೊಡ್ಬೇಕಾದದಿದ್ರೆ ಮಾತ್ರ. ಊರೆಲ್ಲ ನೀರಿರುತ್ತೆ, 2ನೇ ಫ್ಲೋರ್ ಅಲ್ಲಿ ನಿಂತಿರ್ತಾರೆ, 1ನೇ ಫ್ಲೋರ್ ಮುಳುಗಿ ಹೋಗಿದೆ ಅಂತ, ನೀರು ಹರಿಯುವುದು ಕಣ್ಣ ಮುಂದೆ ಕಾಣ್ತಾ ಇರುತ್ತೆ. ಆದ್ರೆ ಒಂದೇ ಒಂದು ತೊಟ್ಟು ನೀರು ಕೂಡ ಅದರಿಂದ ಕುಡಿದು
ತೃಪ್ತಿಯನ್ನ ಪಡಲಿಕ್ಕೆ ಆಗುದಿಲ್ಲ, ತೃಷೆ ಪರಿಹಾರ ಆಗುದಿಲ್ಲ, ಮತ್ತಷ್ಟು ರೋಗಗಳೇ ಬರಲಿಕ್ಕೆ ಕಾರಣವಾಗುತ್ತೆ. ಇದು ಭಗವಂತ ಅಕಸ್ಮಾತ್ ನಮಗೆ ಈ ಮುಖದಲ್ಲಿ ಅರ್ಥ ಆಗದೆ ಇದ್ರೆ, ನಮ್ಮ ಕರ್ಮಕ್ಕನುಸಾರವಾಗಿಯೇ ಯಾವುದೋ ಒಳ್ಳೆಯದನ್ನು ಮಾಡ್ತಾನೆ, ಯಾವುದೋ ಶಿಕ್ಷೆಯನ್ನು ಕೊಡ್ತಾನೆ, ಎದುರಾಳಿಗಳನ್ನು ಎತ್ತರಕ್ಕೆ ಏರಿಸ್ತಾನೆ, ಎದುರಾಳಿಗಳಲ್ಲದವರನ್ನ ಕೆಳಕ್ಕೆ ತಳ್ತಾನೆ. ಎದುರಾಳಿಗಳಾಗಿ ಬಂದು ಅವರ ಆ ತರದ ಅರ್ಹತೆಯನ್ನೇ ಪಡೆದಿಲ್ಲ ಅಂದ್ರೆ ಅವರೊಟ್ಟಿಗೆ ಹೆಚ್ಚು ಕಾದಾಟದ ವ್ಯವಸ್ಥೆಯನ್ನು ಭಗವಂತ ಇಟ್ಟುಕೊಳ್ಳುವುದಿಲ್ಲ. ಅವರನ್ನೂ ಕೂಡ ಅನುಶಾಸನ ಮಾಡುವವನು ಭಗವಂತನೇ. ದುಃಶಾಸನ ಅಂದ್ರೆ ಅವನನ್ನ ಶಾಸನ ಮಾಡೋದೇ ತುಂಬಾ ಕಷ್ಟ ಇತ್ತಂತೆ. ಅವನ ಶಾಸನವೂ ಕೆಟ್ಟದಿತ್ತು, ಅದು ಬೇರೆ ಅರ್ಥ. ಅವನನ್ನು ಯಾರೂ ಕೂಡ ನೀನ್ ಹೀಗ್ ಮಾಡ್ತಾ ಇರೋ ತಪ್ಪು, ಅದು ಇದನ್ನು ಬಿಡು ಅಂತ ಹೇಳುವ ಧೈರ್ಯ ಸ್ವತಃ ತನ್ನ ಹೆತ್ತವರಿಗೆ ಇಲ್ಲದಂತೆ ಮಾಡುವಂತಹ ದುಶಾಸನನನ್ನೂ ಕೂಡ ಒಳಗಿನಿಂದ ಪ್ರೇರೇಪಿಸುವ ಶಕ್ತಿ ನಾನಾಗಿದ್ದೇನೆ. ಅನುಶಾಸಿತಾರಂ ಅಣೋರಣೀಯಾನ್ ಸಮನುಸ್ಮರೇತ್ಯ ಸಹ ಅಣೀಯಾಂಸಂ ಅನುಸ್ಮರೇತ್. ಕೇವಲ ಅವನು ಕವಿ, ಪುರಾಣ, ಅನುಶಾಸಿತ ಅಂತ ಅಣೋರಣೀಯಾನ್ ಅಂತಿಷ್ಟೇ ಯೋಚಿಸುವುದು ತರವಲ್ಲ. ಇದು ವಿಶೇಷವಾದ ಸಂದರ್ಭದಲ್ಲಿ ನೆನೆಯುವುದಾದ್ರಿಂದಾಗಿ ಸರ್ವಸ್ಯ ಧಾತಾರಂ ಅಣೋರಣೀಯಾಂಸಂ, ಜಗತ್ತಿನಲ್ಲಿ ಏನೆಲ್ಲ ಸಂಗತಿಗಳು ಸೂಕ್ಷ್ಮವಾದದ್ದು ಅಂತಿದೆ ಅವುಗಳಿಗಿಂತ ಹೆಚ್ಚು ಸೂಕ್ಷ್ಮ ಆಗಿರುವ ರೂಪ ಅದು ಹೃದಯದ ಮಧ್ಯದಲ್ಲಿ ನೆಲೆಸಿದ ಭಗವಂತನ ಸೂಕ್ಷ್ಮವಾದ ಸ್ಮಾಲರ್ ದ್ಯಾನ್ ಆನ್ ಆಟಮ್ ಅನ್ನುವ ಒಂದು ಕಲ್ಪನೆಯಲ್ಲಿ ಇರುವಂತವನು ಅಂತ ಹೀಗೆ ಅವನನ್ನು ಶಾಸ್ತ್ರದಲ್ಲಿ ಹೇಳಿದಂತೆ ಸ್ವಸ್ತ್ಯಣೂಪಮ, ಅದು ಅತ್ಯಂತ ಅಣುವಿಗೆ ಸಂಬಂಧಪಟ್ಟ ವಾಕ್ಯಾರ್ಥ ಆಗುತ್ತೆ ಹೊರತು ಜಗತ್ತಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ತನ್ನ ಉಡಲಲ್ಲಿ ಇಟ್ಕೊಂಡು ಮಾತಾಡುವ ಹಾಗೆ ಕಾಣುವುದಿಲ್ಲ. ಎಲ್ಲದಕ್ಕೂ ಸಂಪರ್ಕ ಅಂತೂ ಇದೆ. ಒಂದು ಶ್ಲೋಕ ಒಂದೇ ಅರ್ಥದಲ್ಲಿ ಇಲ್ಲ, ಇನ್ನೂ ಹಲವು ಅರ್ಥಗಳಲ್ಲಿ ಈ ಚಿತ್ರವು, ಜಗತ್ತಿನ ಚಿತ್ರಣವು ಮೂಡಿ ಬಂದಿದೆ. ಆದ್ರಿಂದ ಅವನ ಸೂಕ್ಷ್ಮತೆಯನ್ನ, ಅಂದ್ರೆ ಯಾವುದನ್ನು ನಾವು ಕೈಕಾಲು ಮೂಗುಬಾಯಿ ಎಲ್ಲ ನಡೆಸ್ತಾ ಇದ್ದೇವೆ ಅಂತ ಅನ್ಕೊಳ್ತೇವೆ, ಅದು ನಮಗೆ ತಿಳಿಯದೆ ಎಷ್ಟೋ ಅನುಕೂಲಕರವಾಗಿ ನಮ್ಮನ್ನ ರಕ್ಷಿಸುವ ಹಾಗೆ ನಡೀತಾ ಇರುತ್ತೆ. ಅದನ್ನಾಗಿ ಯಹ ಅನುಸ್ಮರೇತ್ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಮತ್ತೆ ನಾಳೆ ಮುಂದಿನ ಸಾಲು ಮತ್ತೆ ಆಚಾರ್ಯರ ಮಾತುಗಳಿಗೆ ಗಮನ ಹರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಿತಂ ಅಸ್ತು.